ಕಮಾಂಡಿಂಗ್ ಕೆಪಾಸಿಟಿ ಅಂತೀವಿ ನೋಡಿ, ನಾಯಕತ್ವ ಗುಣ ಅನ್ನುವಂಥದ್ದು ನಿಮ್ಗೆ ಬರ್ತದೆ. ನಾಳೆ ಎಲೆಕ್ಷನ್ ಅಲ್ಲಿ ಕಾಂಪೀಟ್ ಮಾಡಿ ಸ್ಪರ್ಧಿಸ್ತಾ ಇದ್ದೀರಾ. ಆ ಭಗವಂತ ಎಲ್ಲರಿಗೂ ಗೆಲ್ಲೋ ಶಕ್ತಿನೂ ಕೊಡ್ಲಿ. ಸೊ ವಿಶ್ ಯು ಗುಡ್ ಲಕ್. ವಿದ್ಯಾರ್ಥಿಗಳ ಒಂದು ಆಡಳಿತ ಚೆನ್ನಾಗಿ ನಡೀಲಿ, ಶಿಸ್ತುಬದ್ಧವಾಗಿ ನಡೀಲಿ. ಎಲ್ಲರೂ ಚೆನ್ನಾಗಿ ಕ್ಯಾನ್ವರ್ಸ್ ಮಾಡಿ ಮತ್ತೆ ಒಳ್ಳೆ ಮತಗಳನ್ನ ಸಿಕ್ಕಿ ಸುಮಾರು ಒಂದು 18 ಜನ ಅಭ್ಯರ್ಥಿಗಳಾಗಿ ಸೆಲೆಕ್ಟ್ ಆಗಿದ್ದಾರೆ, ಆಯ್ಕೆ ಆಗಿದ್ದಾರೆ. ಸೊ ನೀವೆಲ್ಲರೂ ಮತದಾರರಿಗೆ ಆಸೆ ಆಮಿಷಗಳನ್ನ ಕೊಡಬಾರ್ದು. ಓಟ್ ಹಾಕೋದಕ್ಕೆ ಸಂತೋಷ ಆಯ್ತು. ಆಕಾಶ್ ಎಂಬ ಹೆಸರಿನ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡ್ತಿದ್ದೀನಿ. ಪರಿಸರ ಪಕ್ಷದಿಂದ 10th ಇಂದ ಶಾಲಿನಿ, 9th ಇಂದ ಹರ್ಷಿತಾ, 8th ಇಂದ ಪ್ರಿಯಾಂಕಾ, 7th ಇಂದ ಸಂಜು, 6th ಇಂದ ಇಂದ್ರಾಣಿ, ಹಾಗೆ 5th ಇಂದ ಮೋನಿಕಾ. ಇವರು ಪರಿಸರ ಪಕ್ಷದಿಂದ ಫೈನಲ್ ಕ್ಯಾಂಡಿಡೇಟ್ ಆಗಿದ್ದಾರೆ, ಕಂಟೆಸ್ಟ್ ಮಾಡ್ತಾರೆ. ಹಾಗೆ ಮತ್ತೊಂದು ಪಾರ್ಟಿ ಶಿಕ್ಷಣ ಪಕ್ಷ ಅಂತೇಳಿ, ಎಜುಕೇಶನಲ್ ಪಾರ್ಟಿ. ಸೊ ಇದರಿಂದ 10th ಇಂದ ಉಮಾ, 9th ವರ್ಷಿಣಿ, 8th ಕಾವ್ಯಶ್ರೀ, 7th ಯಶಸ್ವಿನಿ, 6th ಮುನಿರಾಜು, 5th ವಿಜಯಲಕ್ಷ್ಮಿ. ಸೊ ಇವರು ಫೈನಲ್ ಈ ಪಾರ್ಟಿಯಿಂದ ಇವರು ಕ್ಯಾಂಡಿಡೇಟ್ ಆಗಿರ್ತಾರೆ. ನಿಮ್ಮ ಕ್ಲಾಸ್ ಇಂದ ಅವರು ಫೈನಲಿಸ್ಟ್ ಆಗಿರ್ತಾರೆ. ಹಾಗೆ ಅದೇ ಕ್ಲಾಸಸ್ ಇಂದ ಒಬ್ಬೊಬ್ಬರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರ್ತಾರೆ. ಅವರಲ್ಲಿ 10th ಕಾವ್ಯ, 9th ಯಶವಂತ್, 8th ಆಕಾಶ್ ಬಿ, 7th ಸಹನಾ, 6th ನೇಹಾ, 5th ಅಭಿಪಾ. ಸೊ ಇವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಸ್ಕೂಲ್ ಆಗಿರೋದ್ರಿಂದ ಸ್ಕೂಲಲ್ಲಿ ಒಂದು ಸಂಸತ್ ಅನ್ನುವಂಥದ್ದು ಇರಲಿ. ಈ ಹೊರಗಡೆ ಎಲ್ಲ ನೀವು ಟಿವಿಲೆಲ್ಲ ನೋಡ್ತಾ ಇರ್ತೀರಿ, ಶಾಸನ ಸಭೆಗಳಲ್ಲಿ CM ಮಾತಾಡುವಂಥದ್ದು, ಅವ್ರ ಕೆಳಗಡೆ ಕೆಲವಾರು ಮಿನಿಸ್ಟ್ರುಗಳು ಮಾತಾಡುವಂಥದ್ದು ಏನು ಅಂತ ನಿಮ್ಗೆಲ್ಲ ಗೊತ್ತಿರ್ತದೆ. ಹಾಗಾಗಿ ಆಗಿದ್ದ ಮೇಲೆ ಮಕ್ಕಳಿಗೆ ಆ ರಾಜ್ಯಶಾಸ್ತ್ರ ಅಂತ ಒಂದು ಸಬ್ಜೆಕ್ಟ್ ಇದೆ. ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕಾದ್ರೆ ಸಂಸತ್ತು ಅಂದ್ರೆ ಏನು, ಮಂತ್ರಿಗಳು ಅಂದ್ರೆ ಏನು, CM ಅಂದ್ರೆ ಹೇಗಿರ್ಬೇಕು, PM ಅಂದ್ರೆ ಕರ್ತವ್ಯ ಏನು, ಈಗೆಲ್ಲ ಇಲಾಖೆಗಳಿದೆಯಲ್ಲ, ಆ ಇಲಾಖೆಗಳ ಪ್ರಕಾರ ನಿಮಗೆ ಅದ್ರ ಬಗ್ಗೆ ಆಸಕ್ತಿ ಮೂಡ್ಲಿ ಅನ್ನುವಂತ ಉದ್ದೇಶದಿಂದ ಸರ್ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆನೂ ಕೂಡ ನಿಮ್ಗೆ ಈಗಾಗಲೇ ಪ್ರೇಯರ್ ಅಲೆಯಲ್ಲೂ ಕೂಡ ನಿಮ್ಗೆಲ್ಲ ಘೋಷಿಸಿದ್ದಾರೆ. ನೀವು ನಿಂತ್ಕೊಂಡಿದ್ದೀರಾ, ಆದ್ರೆ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇರ್ತದೆ. ಬೇರೆ ಸಾಮಾನ್ಯ ಮಕ್ಕಳು ಮಾಡ್ದಂಗೆ ನೀವೆಲ್ಲ ಮಾಡಕ್ಕಾಗಲ್ಲ. ಇಡೀ ಕ್ಲಾಸಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು, ಒಂಥರ ಕಮಾಂಡಿಂಗ್ ಕೆಪಾಸಿಟಿ ಅಂತೀವಿ ನೋಡಿ, ನಾಯಕತ್ವ ಗುಣ ಅನ್ನುವಂಥದ್ದು ನಿಮ್ಗೆ ಬರ್ತದೆ. ಹಾಗಾಗಿ ಎಲ್ರಿಗೂ ಬರಲ್ಲ ಅದು. ಸ್ಟೇಜ್ ಮೇಲೆ ನಿಂತ್ಕೊಂಡು ನಾವು ಮೈಕ್ ತಗೊಂಡ್ ಕೈಗೆ ಹಲೋ ಅಂದ್ರೆ ಸಾಕು, ಅದು ಹೋಗಲು ಅಂತ ಇರ್ತದೆ. ಅಲ್ಲಿ ನಿಂತ್ಕೊಂಡೆ ಮಾತಾಡಕ್ ಆಗ್ಲಿಲ್ಲ ಕಣೋ, ಅವ್ರು ಅನ್ಭವಿಸಿದ್ರೆ ಇನ್ನೊಂದ್ರು ಅಂತ ಏನೂ ಇಲ್ಲ. ಸ್ಟೇಜ್ ಮೇಲೆ ನೇರವಾಗಿ ಬಂದು ಯಾರ್ಗ ಅರ್ಥವಾಗ್ಲಿ ಬಿಡ್ಲಿ, ನಿನ್ಗೆ ಏನ್ ಅನಿಸ್ತದೋ ಅದನ್ನ ಹೇಳ್ಕೊಂಡು ಹೋಗುವಂತ ನಿಮ್ ಧರ್ಮ. ಹಾಗಾಗಿ ನೋಡಿ, ನಮ್ಮ ಟ್ರಸ್ಟ್ ವತಿಯಿಂದ ಮಕ್ಕಳು ನಿಮ್ಗೆಲ್ಲ ಗೊತ್ತಿರ್ಲಿ, ಇದು ಒಂದು ಮಾದರಿ ಶಾಲೆ ಇದ್ದಂಗೆ ನಿಮ್ ಇಡೀ ಸ್ಟೇಟ್ ಅಲ್ಲೇ, ನಮ್ಮ ಕರ್ನಾಟಕ ರಾಜ್ಯದಲ್ಲೇನೆ. ಹಾಗಾಗಿ ನಿಮ್ಗೆಲ್ಲ ಗೊತ್ತಿದೆ, ಇದನ್ನ ದತ್ತು ಪಡ್ಕೊಂಡು ಯಾವ್ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇಲ್ಲೇ ಪ್ರಾರಂಭ ಆಗ್ತದೆ. ಹಾಗಾಗಿ ಆ ಮಟ್ಟದಲ್ಲಿ ತಾವೆಲ್ಲರೂ ಕೂಡ ಯೋಚನೆ ಮಾಡಿ, ನೀವೇನ್ ಸ್ಪರ್ಧೆಗೆ ನಿಲ್ತಾ ಇದ್ದೀರಾ, ನೀವಲ್ಲೇ ಅವ್ರ ಹತ್ರ ಮತ ಕೇಳ್ಬೇಕಾದ್ರೂ ಕೂಡ ನಿಮ್ದು ಏನಾದ್ರು ಒಂದು ವರ್ಕ್ ಇರ್ಬೇಕಲ್ವಾ. ನೀವೇನು ಆ ವಿದ್ಯಾರ್ಥಿಗಳಿಗೆಲ್ಲ ಏನ್ ಸೌಲಭ್ಯ ಮಾಡ್ಕೊಡ್ತೀರಾ, ಸರ್ಕಾರ ನಿಮ್ಗೆ ಇಷ್ಟೆಲ್ಲ ಕೊಟ್ಟಿದೆ, ನಾನು ವಿದ್ಯಾರ್ಥಿ ಪ್ರತಿನಿಧಿಯಾಗಿ ನಿಮ್ಗೆ ಈ ರೀತಿಯಾದ ಸೌಲಭ್ಯಗಳನ್ನ ನಾನು ಮಾಡ್ಕೊಡ್ತೀನಿ, ನೀವು ನನಗೆ ಮತ ಹಾಕಿ ಅಂತ ನೀವು ಕೇಳ್ಕೊಬೇಕಾಗ, ಸರಿನಾ? ಹಾಗಾಗಿ ನಿಮಗೆ ಯಾರು ಅರ್ಹತೆ ಇರ್ತದೋ ಅಂತವ್ರಲ್ಲಿ ಆಯ್ಕೆ ಆಯ್ತೀರಾ. ಅಲ್ಲಿ ಹಾಕೋದು ಬಿಡೋದು ಮಕ್ಳುಗಳ ಮನಸ್ಸನ್ನ ನೀವು ಯಾವ ರೀತಿಯಾಗಿ ಹಿಡಿದಿಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ.
ಇಲ್ಲಿ ಆಸೀನರಾಗಿರುವ ನಮ್ಮ ರಾಮಕೃಷ್ಣ ಸರ್ ಅವರು ಮತ್ತೆ ನಮ್ಮ ಆಕಾಶ್ ಸರ್ ಅವರು, ಸುಧಾ ಮೇಡಮ್ ಅವರೆಲ್ಲ ಇದ್ದಾರೆ. ಯಾಕೆಂದ್ರೆ ನಿಮ್ಮ ಮಕ್ಕಳಿಗೆ ನಾವು ಒಂದು ಚುನಾವಣಾ ಸಮಿತಿಯನ್ನ ರಚನೆ ಮಾಡಬೇಕು, ಶಾಲಾ ಅಭಿವೃದ್ಧಿಯಲ್ಲಿ ಮಕ್ಕಳು ತೊಡಗಿಸ್ಕೊಳ್ಳಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಆಯೋಜಿಸ್ಕೊಂಡಿದ್ದಾರೆ. ಮಕ್ಕಳೆಲ್ಲರೂ ಚೆನ್ನಾಗಿ ಕ್ಯಾನ್ವರ್ಸ್ ಮಾಡಿ ಮತ್ತೆ ಒಳ್ಳೆ ಮತಗಳನ್ನ ಸಿಕ್ಕಿ ನೀವೆಲ್ಲರೂ ಜಯಶಾಲಿಗಳಾಗಿ ಮತ್ತೆ ಮುಂದಿನ ನಿಮ್ ಜವಾಬ್ದಾರಿ ಕರ್ತವ್ಯಗಳನ್ನ ಹೇಗ್ ನಿಭಾಯಿಸ್ಬೇಕು ಅಂತ ಶಿಕ್ಷಕರುಗಳ ಮೂಲಕ ನಿಮ್ ಸ್ನೇಹಿತರ ಮೂಲಕ ತಿಳ್ಕೊಂಡು ಶಾಲೆ ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕು. ಶಾಲೆಯಲ್ಲಿ ಒಳ್ಳೆ ಶಿಸ್ತು ಎಲ್ಲ ನೋಡ್ಕೊಳ್ಳೋ ರೀತಿಯಲ್ಲಿ ನೀವು ಸಮಿತಿಯಲ್ಲಿ ಭಾಗವಹಿಸ್ಬೇಕು. ಥ್ಯಾಂಕ್ ಯು. ಮಕ್ಕಳು ಶಾಲಾ ಸಂಸತ್ತು ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ದೊಡ್ಡಾಲಹಳ್ಳಿ 2024-25 ಸಾಲಿನಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನೀವುಗಳು ಇಷ್ಟು ಜನ ಸುಮಾರು 18 ಜನ ಅಭ್ಯರ್ಥಿಗಳಾಗಿ ಸೆಲೆಕ್ಟ್ ಆಗಿದ್ದೀರಾ, ಆಯ್ಕೆ ಆಗಿದ್ದೀರಾ. ಸೊ ನೀವುಗಳು ಇನ್ನು ಮುಂದೆ ನಾಳೆ ನಡೆಯುವಂತ ವೋಟಿಂಗ್ ಡೇಗೆ ಎಲ್ಲಿಂದ ಯಾವ ಸಮಯದವರೆಗೂ ಸಹ ಪ್ರಚಾರವನ್ನ ಮಾಡಬಹುದು. ಬಹಿರಂಗ ಪ್ರಚಾರ, ಅದಾದ್ಮೇಲೆ ಮನೆ ಮನೆ ಪ್ರಚಾರ ಮಾಡುವಂಥದ್ದು, ಅದಾದ್ಮೇಲೆ ನೆಕ್ಸ್ಟ್ ಪ್ರಚಾರವನ್ನ ಎಂಡ್ ಮಾಡುವಂಥದ್ದು, ಅದಾದ್ಮೇಲೆ ವೋಟಿಂಗ್ ಡೇ ನಡೀತಾ ಹೋಗುತ್ತೆ ನಾಳೆ. ಸೊ ಅಲ್ಲಿ ಹೆಂಗೆ ಇರಬೇಕು, ಏನ್ ಪರಿಸ್ಥಿತಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳಿಸ್ತಾ ಬರ್ತೀನಿ ಒಂದೊಂದಾಗಿ. ಈಗ ಫೈನಲ್ ಕ್ಯಾಂಡಿಡೇಟ್ಸ್ ಆಗಿದ್ದೀರಾ. ಈ ಫೈನಲ್ ಕ್ಯಾಂಡಿಡೇಟ್ಸ್ ಆಗಿರುವಂತ ನಿಮ್ಗಳಿಗೆ ಒಂದು ಮಾದರಿಯಾಗಿರುವಂತ ಒಂದು ಮತಯಂತ್ರ ಇದೆ ನಮ್ಮಲ್ಲಿ. ಯಾಕನ ಈ ಮಾದರಿ ಮತಯಂತ್ರದಲ್ಲಿ ಈ ತರ ಇರುತ್ತೆ. ಯಾಕನ ಮಾದರಿ ಮತಯಂತ್ರ ನೀವು ನಾಳೆ ವೋಟಿಂಗ್ ಹಾಕ್ಬೇಕಾದ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಜನಗಳೇನಿದಾರೋ ಅವ್ರ ಕಡೆಯಿಂದ ನೀವು ವೋಟಿಂಗ್ ಮಾಡಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಈ ತರ ಇರುವಂತ ಈ ಮಾದರಿ ಮತಯಂತ್ರದಲ್ಲಿ ನಿಮ್ಗೂ ಒಂದು ಸೀರಿಯಲ್ ನಂಬರ್ ಕೊಟ್ಟಿರ್ತೀನಿ, ನಿಮ್ಮ ಹೆಸರು ಇರುತ್ತೆ, ಮತ್ತೆ ನಿಮ್ದೊಂದು ಸ್ಟಾಂಪ್ ಸೈಜ್ ಫೋಟೋ ತರಬೇಕು. ಓಕೆ, ನಿಮ್ ಫೋಟೋ ಸಹ ಇರುತ್ತೆ, ಹಾಗೆ ನಿಮ್ದೊಂದು ಸಿಂಬಲ್ ಇರುತ್ತೆ. ಓಕೆನಾ? ಅದಾದ್ಮೇಲೆ ಇಲ್ಲಿ ಮಾರ್ಕ್ ಇರುತ್ತೆ. ನೀವೇನ್ ಮಾಡ್ಬೋದು, ಜನಗಳಿಗೆ ಅವ್ರಿಗೆ ಹೇಳ್ಕೊಡ್ಬೇಕು ನೀವು. ಓಕೆನಾ? ಇಲ್ಲಿ ಪ್ರೆಸ್ ಮಾಡ್ತು ಅಂದ್ರೆ ಸೊ ಫೋಟೋ ಕೌಂಟ್ ಆಗುತ್ತೆ. ಬಟ್ ಆದ್ರೆ ಇದು ಮಾಡೆಲ್ ಆಗಿರೋದ್ರಿಂದ ಜಸ್ಟ್ ಇದು ಮಾದರಿ ಅಷ್ಟೇನೆ. ಆದ್ರೆ ನಮ್ಗೆ ರೆಫರೆನ್ಸ್ ನೀವೇನ್ ಮಾಡ್ಬೇಕು, ಅಲ್ಲಿ ಅವ್ರ ಮಕ್ಕಳು ಒಂದ್ ಚೀಟಿನಲ್ಲಿ ಬರೆದು ನಮಗೆ ಬಾಕ್ಸ್ ಒಳಗಡೆ ಹಾಕ್ಬೇಕು. ನಾವೊಂದು ಸ್ಲಿಪ್ ಕೊಡ್ತೀವಿ, ಸ್ಲಿಪ್ ಅಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಆದ್ರೂ ಬರೀಲಿ ಅಥವಾ ನಿಮ್ ನೇಮ್ ಆದ್ರೂ ಬರೀಲಿ. ಯಾವ್ದು ಮಕ್ಳಿಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಅವ್ರ ಮಕ್ಕಳು ನಾವು ಕೊಡುವಂತ ಸ್ಲಿಪ್ ಅಲ್ಲಿ ನಿಮ್ ಸೀರಿಯಲ್ ನಂಬರ್ ಕೊಡ್ತೀನಿ, ನಿಮ್ಗೆ ಈಗ ಹೇಳ್ತೀನಿ ನಾನು ಯಾರಿಗೆ ಯಾವ ಸೀರಿಯಲ್ ನಂಬರ್ ಅಂತ ಹೇಳಿ. ಸೊ ಅಥವಾ ನಿಮ್ಮ ಹೆಸರು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನಂದು ಇಂಥ ಸೀರಿಯಲ್ ನಂಬರು, ನನ್ನ ಹೆಸರು ಮತ್ತೆ ನನ್ನ ಫೋಟೋನು ಸಹ ಇರುತ್ತೆ, ಪ್ಲಸ್ ಜೊತೆಗೆ ನನ್ನೊಂದು ಸಿಂಬಲ್ ಇರುತ್ತೆ. ಓಕೆನಾ? ನೀವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು, ನಿಮ್ಮ ಕ್ಷೇತ್ರದ ಜನಗಳಿಗೆ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಓಕೆನಾ? ನಾಳೆ ನೀವು ಹೋಗಿ ಇದನ್ನ ಬೇಕಾದ್ರೆ ನೀವು ತೆಗೆದುಕೊಂಡು ಹೋಗಿ ನಾನು ನಿಮ್ಗೆ ಇದನ್ನ ಮಧ್ಯಾಹ್ನ ರೆಡಿ ಮಾಡ್ಕೊಡ್ತೀನಿ. ಓಕೆನಾ? ಒಬ್ಬೊಬ್ಬರು ಒಂದೊಂದು ಪೀಳಿಗೆ ತಗೊಂಡೋಗಿ ಮಕ್ಕಳಿಗೆ ತೋರ್ಸ್ಕೊಡ್ಬೇಕು. ಓಕೆನಾ? ಇಲ್ಲ ತೋರ್ಸ್ಕೊಟ್ರೆ ಅವ್ರಿಗೆ ಹಿಂಗ್ ಪ್ರೆಸ್ ಮಾಡೋದನ್ನ ತೋರಿಸ್ಕೊಡಿ. ಈ ತರ ಇರುತ್ತೆ. ನೀವೇನ್ ಮಾಡ್ಬೋದು, ನಾವು ಸ್ಲಿಪ್ ಕೊಡ್ತೀವಿ, ಸ್ಲಿಪ್ ಅಲ್ಲಿ ಹೆಸರು ಬರೆದು ಬಾಕ್ಸ್ ಹಾಕ್ಬಿಟ್ಟು ಈ ತರ ನೀವ್ ಯಾರ್ಗ್ ಹಾಕಿದಿರೋ ಅವ್ರ ಮುಂದಡೆ ಈ ತರ ಇರುತ್ತೆ, ಈ ತರ ಪ್ರೆಸ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ತೋರಿಸ್ಕೊಡ್ಬೇಕು. ಯಾಕಂದ್ರೆ ಇದಿಷ್ಟಿರ್ತದೆ. ಇದ್ರ ಜೊತೆಗೆ ಈಗ ಇನ್ನ ಉಳ್ಕೊಂಡಿರುವಂತದ್ದು ನಿಮ್ಗೆ ಚುನಾವಣಾ ಪ್ರಚಾರ ಕ್ಯಾನ್ವಾಸ್. ಯಾಕಂದ್ರೆ ಈಗ ಕ್ಯಾನ್ವಾಸ್ ಸ್ಟಾರ್ಟ್ ಆಗಿ ಇವತ್ತು ಈಗೇನ್ ಶಾಲಾ ಅವಧಿ ಇರ್ತದೋ 4:15 ಅಥವಾ 5 ಗಂಟೆವರೆಗೂ. ಯಾಕಂದ್ರೆ 5 ಗಂಟೆವರೆಗೂ ಸಹ ಮಕ್ಳು ಇರ್ತಾರೆ. ಸೊ ಅಲ್ಲಿವರೆಗೂ ನೀವು ಬಹಿರಂಗ ಪ್ರಚಾರ ಕ್ಯಾನ್ವಾಸ್ ಅನ್ನ ಮಾಡ್ಕೊಳ್ಬಹುದು. ಯಾಕಂದ್ರೆ 5 ಗಂಟೆ ಮೇಲೆ ನಾಳೆ ಬೆಳಿಗ್ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಪ್ರೇಯರ್ ಟೈಮ್ ಬರುತ್ತಲ್ಲ, ಪ್ರೇಯರ್ ಟೈಮ್ ವರೆಗೂ ಸಹ ಬಹಿರಂಗ ಪ್ರಚಾರ ಮಾಡಂಗಿಲ್ಲ, ಪ್ರಚಾರ ನಿಲ್ಲಿಸ್ಬೇಕು. ಯಾಕಂದ್ರೆ ಯಾಕೆ ಪ್ರಚಾರ ನಿಲ್ಲಿಸ್ಬೇಕಪ್ಪ ಅಂದ್ರೆ ಅದು ಇನ್ಫ್ಲೂಯೆನ್ಸ್ ಆಗ್ಬಿಡುತ್ತೆ ಜನಗಳ ಮೇಲೆ, ಪ್ರಭಾವ ಬೀರ್ಬಿಡ್ತಾರೆ ವೋಟ್ ಹಾಕುವವರೆಗೂ ಸಹ ಇದು ಮಾಡುವಂಥದ್ದು ಅಂತ ಹೇಳಿ. ಹಾಗಾಗಿ ಪ್ರೇಯರ್ ವರೆಗೂ ಸಹ ನಿಮ್ಗೆ ಹಂಗೆ ಸೈಲೆಂಟ್ ಪ್ರಚಾರ ಮಾಡ್ಕೊಳ್ಬೇಕು. ಇವತ್ತು 4 ಗಂಟೆ 4:15 5 ಗಂಟೆವರೆಗೂ ಸಹ ನೀವು ಬಹಿರಂಗ ಪ್ರಚಾರ ಯಾವ ರೀತಿ ಬೇಕಾದ್ರೂ ಸಹ ನೀವು ಮಾಡ್ಕೊಳ್ಬಹುದು. ಓಕೆನಾ? ಸೊ ನೀವು ಮಾಡ್ಕೋತೀನಿ ಅಂತಂದ್ರೆ ಬೇಕಾದ್ರೆ ಲಾಸ್ಟ್ ಪೀರಿಯಡ್ ಒಂದ್ ಪೀರಿಯಡ್ ನಿಮ್ಗೆ ಅವಕಾಶವನ್ನ ಮಾಡಿಸ್ಕೊಡ್ತೀವಿ, ಮಾತಾಡ್ಬಿಟ್ಟು ಮೇಡಮ್ ಜೊತೆ ಒಂದ್ ಪೀರಿಯಡ್ ಮಾಡಿಸ್ಕೊಡ್ತೀವಿ ಲಾಸ್ಟ್ ಪೀರಿಯಡ್. ಅಲ್ಲಿವರೆಗೂ ಸಹ ನಿಮ್ಗೆ ಸಿಗುವಂತದ್ದು ಮಧ್ಯಾಹ್ನ ಲಂಚ್ ಪೀರಿಯಡ್ ಸಹ, ಲಂಚ್ ಟೈಮ್ಸ್ ಫ್ರೀ ಸಿಗುತ್ತೆ, ಆ ಟೈಮ್ ನೀವು ಪ್ರಚಾರ ಮಾಡ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ಪೀರಿಯಡ್ ಬೇಕಾದ್ರೆ ಒಂದ್ ಪೀರಿಯಡ್ ನಾನು ಖಾಲಿ ಬಿಡಿಸ್ಕೊಡ್ತೀನಿ, ಆ ಪೀರಿಯಡ್ ಬೇಕಾದ್ರೆ ನೀವು ನಿಮ್ಮ ಪ್ರಚಾರವನ್ನು ಮಾಡ್ಬೋದು. ಅದಾಯ್ತಲ್ಲ? ಈ ಚುನಾವಣೆ ಪ್ರಚಾರದ ವೇಳೆ ನೀವೆಲ್ಲರೂ ಮತದಾರರಿಗೆ ಆಸೆ ಆಮಿಷಗಳನ್ನ ಕೊಡಬಾರ್ದು. ಚಾಕ್ಲೇಟ್ ತಗೊಡ್ತೀನಿ, ತಿಂಡಿ ತಗೊಡ್ತೀನಿ, ನನಗೆ ಓಟ್ ಹಾಕಿ ಅಂತ ಯಾರೋ ಕೇಳಬಾರ್ದು. ನಾನು ಕೆಲಸ ಚೆನ್ನಾಗಿ ಮಾಡ್ಕೊಡ್ತೀನಿ, ಶಾಲೆ ಅಭಿವೃದ್ಧಿಗೆ ಚೆನ್ನಾಗಿ ಮಾಡ್ತೀನಿ, ಮತ್ತೆ ಉತ್ತಮ ನಾಯಕತ್ವ ಅಂದ್ಕೊಡ್ತೀನಿ, ನನಗೆ ಮತ ನೀಡಿ ಅಂತ
ಎಲ್ಲರೂ ಬಹಿರಂಗವಾಗಿ ಕೇಳ್ಕೊಬೋದು. ಸರ್ ಹೇಳಿದಾಗೆ ನಾಳೆ 10 ಗಂಟೆ ಒಳಗಡೆ ಈ ಮತ ಪ್ರಚಾರನ ನಿಲ್ಲಿಸಿರ್ಬೇಕು. ಪಕ್ಷದ ಅಧ್ಯಕ್ಷರು ನಿಮ್ಮ ಮತನ ಕೇಳ್ಬೋದು, ಅಂದ್ರೆ ನಿಮ್ಮ ಕಡೆ ನಿಂತಿರ್ತಾರಲ್ಲ ಅವ್ರ ಜೊತೆ ಹೋಗಿ ನೀವು ಮಾತಾಡ್ಬೋದು. ಮತ್ತೆ ಇಂಡಿಪೆಂಡೆಂಟ್ ಆಗಿ ನಿಂತಿರೋರು ನೀವೇ ಸ್ವಯಂ ಪ್ರೇರಿತ ಹೋಗಿ ಮತನ ಕೇಳ್ಬೇಕು. ಈಗ ಸರ್ ನಿಮ್ಗೆ ಅದು ಚಿಹ್ನೆಗಳನ್ನ ಕೊಡ್ತಾರೆ, ನೀವು ಚಿಹ್ನೆಗಳನ್ನ ತಗೋಬೇಕು. ಸರಿನಾ? ಥ್ಯಾಂಕ್ ಯು. ಇಲ್ಲಿ ಪಾರ್ಟಿ ಮಾಡ್ಕೊಂಡಿರುವಂತವ್ರಿಗೆ ಏನ್ ಮಾಡ್ಬೇಕು, ಹೆಂಗ್ ಪ್ರಚಾರವನ್ನ ಮಾಡ್ಬೇಕು, ಹಾಗೆ ಇಂಡಿಪೆಂಡೆನ್ಸ್ಗಳು ಹೇಗ್ ಪ್ರಚಾರವನ್ನ ಮಾಡ್ಬೇಕು ಅನ್ನೋದು. ಓಕೆನಾ? ಇಲ್ಲಿ ಪಾರ್ಟಿ ಮಾಡ್ಕೊಂಡಿರುವಂತವ್ರು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಾ ಕ್ಷೇತ್ರದಿಂದಲೂ ಸಹ ನಿಮ್ಮ ಪಾರ್ಟಿ ಮೂಲಕ ಒಬ್ಬೊಬ್ರು ಕ್ಯಾಂಡಿಡೇಟ್ ನಿಂತಿದ್ದಾರೆ. ನೀವೇನ್ ಮಾಡ್ಬೇಕು, ಆ ಕ್ಷೇತ್ರದಲ್ಲಿ ನಿಂತಿರುವಂತ ಯಾರು ಕ್ಯಾಂಡಿಡೇಟ್ ಆಗಿದಾರೋ ಅವರು ನಿಮ್ಮ ಸ್ವತಃ ನೀವ್ ಹೇಗ್ ಬೇಕಾದ್ರೂ ಪ್ರಚಾರ ಮಾಡ್ಕೊಳ್ಬಹುದು. ಪ್ಲಸ್ ಜೊತೆಗೆ ಪಾರ್ಟಿ ಇರೋದ್ರಿಂದ, ಪಾರ್ಟಿ ಸದಸ್ಯರು ನಿಮ್ ಜೊತೆ ಇರೋದ್ರಿಂದ ನಿಮ್ ಪಾರ್ಟಿಯನ್ನೆಲ್ಲ ಕರ್ಕೊಂಡು ಹೋಗಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ಪ್ರಚಾರ ಮಾಡಿಸ್ಬೋದು. ಅದು ಪಾರ್ಟಿ ಇರೋರಿಗೆ ಬೆನಿಫಿಟ್. ಪಾರ್ಟಿನಲ್ಲಿ ಯಾರು ಕಂಟೆಸ್ಟ್ ಮಾಡ್ತಾ ಇದಾರೆ ಅಥವಾ ಪಾರ್ಟಿ ಮೂಲಕ ಅವ್ರಿಗೆ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಪಾರ್ಟಿ ಮೆಂಬರ್ಸ್ ಅಂತ ನೀವ್ ಏನಿದಿರಲ್ಲ ನೀವುಗಳು, ಪ್ಲಸ್ ಜೊತೆಗೆ ಇನ್ನೂ ನಿಮ್ ಜೊತೆಗೆ ಇನ್ನೊಂದು ಇಬ್ಬಿಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದಾರ ಅವರನ್ನು ಸಹ ಕರ್ಕೊಂಡೋಗಿ ಒಂದೊಂದು ಕ್ಷೇತ್ರಕ್ಕೆ ವಿಸಿಟ್ ಮಾಡ್ತಾ ಬರೋದು. ಒಂದು ಕ್ಷೇತ್ರಕ್ಕೆ ವಿಸಿಟ್ ಮಾಡೋದು. ಈಗ 5th ಯಾಕಂದ್ರೆ ಆ ಒಂದು ಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಅಲ್ಲಿ ಯಾರು ಕಂಟೆಸ್ಟ್ ನಿಂತಿದ್ದಾರೆ, ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಸ್ವತಂತ್ರ ಶಿಕ್ಷಣ ಪಾರ್ಟಿಯಿಂದ 5th ಅಲ್ಲಿ ವಿಜಯಲಕ್ಷ್ಮಿ ನಿಂತಿದ್ದಾರೆ. ಯಾಕಂದ್ರ ಸೊ ವಿಜಯಲಕ್ಷ್ಮಿ ನೀವು ಎಲ್ಲ ಪಾರ್ಟಿಯವರೆಲ್ಲ ಸ್ವತಂತ್ರ ಶಿಕ್ಷಣ ಪಾರ್ಟಿಯವರೆಲ್ಲ 5th ಹೋಗ್ಬೇಕು. 5th ಆ ಕ್ಷೇತ್ರಕ್ಕೆ ಹೋಗ್ಬೇಕು. ಕ್ಷೇತ್ರಕ್ಕೆ ಹೋಗಿ ನಿಂತ್ಕೊಂಡು ನೀವೇನ್ ಮಾಡ್ಬೇಕು, ವಿಜಯಲಕ್ಷ್ಮಿ ಪರವಾಗಿ ನೀವು ಮತ ಪ್ರಚಾರವನ್ನ ಮಾಡ್ಬೇಕು. ಯಾಕಂದ್ರೆ ನೋಡಿ, ನಿಮ್ಮ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತ ವಿಜಯಲಕ್ಷ್ಮಿ ಅವರು ಎಲೆಕ್ಷನ್ ನಿಂತಿದ್ದಾರೆ. ನೀವೆಲ್ಲರೂ ಸಹ ಅವರಿಗೆ ಮತವನ್ನ ಹಾಕ್ಬೇಕು ಅಂತೇಳಿ ನೀವುಗಳು ಗ್ರೂಪ್ ಅಲ್ಲಿ ಹೋಗಿ ನಿಮ್ಮ ಪಾರ್ಟಿಯರೆಲ್ಲ ಸೇರ್ಕೊಂಡು ಹೋಗಿ ಪ್ರಚಾರ ಮಾಡಿ. ಸೇಮ್ ಅದೇ ರೀತಿಯಲ್ಲಿ ಪರಿಸರ ಪಾರ್ಟಿಯವರು ನೀವು ಸಹ ಏನ್ ಮಾಡ್ಬೇಕು, ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗ್ಬೇಕು. ಆ ಕ್ಷೇತ್ರದಲ್ಲಿ ಯಾರು ನಿಂತಿದ್ದಾರೋ ಅವ್ರ ಪರವಾಗಿ ಪ್ರಚಾರವನ್ನ ಮಾಡ್ಬೇಕು. ಇದು ರಾಜಕೀಯ ಪಕ್ಷಗಳು ನೀವುಗಳು ಮಾಡುವಂತ ಕರ್ತವ್ಯಗಳು. ಆಯ್ತನಾ? ಸೊ ನೆಕ್ಸ್ಟ್ ಇನ್ನ ಸ್ವತಂತ್ರವಾಗಿರುವಂತ ಅಭ್ಯರ್ಥಿಗಳು ನಿಮಗೇನೆ ಕಂಪ್ಲೀಟ್ ಸ್ವತಂತ್ರ, ಅದಕ್ಕೆ ಪದನೇ ಸ್ವತಂತ್ರ ಅಂತ ಇದೆ. ಸೊ ನೀವುಗಳು ಏನ್ ಮಾಡ್ಬೋದು, ನಿಮ್ಮ ಕ್ಷೇತ್ರದಲ್ಲಿ ನೀವು ನಿಮ್ಮ ಫಾಲೋವರ್ಸ್, ನಿಮ್ಮ ಜೊತೆ ಇರುವಂತ ಸಂಘಟಕರನ್ನ ನಿಮ್ಮ ಯಾರಿರ್ತಾರೋ ನಿಮ್ಮ ಫಾಲೋವರ್ಸ್ ಇರ್ತಾರೋ ಅವ್ರನ್ನ ಜೊತೆಗೆ ಹಾಕೊಂಡು ನೀವೇನ್ ಮಾಡ್ಬೋದು, ನಾನು ಯಾವ ಪಕ್ಷದ ಸಹ ನಿಂತ್ಕೊಂಡಿಲ್ಲ, ನಾನೇ ಸ್ವತಂತ್ರವಾಗಿ ನಿಂತ್ಕೊಂಡಿದ್ದೀನಿ, ನನಗೆ ಮತವನ್ನ ಹಾಕಿ ಅಂತ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಪ್ರಚಾರವನ್ನ ಮಾಡ್ಕೊಳ್ಳಿ. ಮಕ್ಕಳೇ, ತಾವೆಲ್ಲ ಅನ್ಕೊಂಡಂಗೆ ಎಲೆಕ್ಷನ್ ನಡೆಸಲಿಕ್ಕೆ ನೀವೆಲ್ಲ ಸಿದ್ಧರಾಗಿದ್ದೀರಾ ಅಲ್ವಾ? ಎಲೆಕ್ಷನ್ ಅನ್ನೋದು ನಿಮ್ಗೇನು ಹೊಸದಲ್ಲ. 10 ವರ್ಷಕ್ಕೊಂದ್ಸರಿ ಪಂಚಾಯತ್ ಎಲೆಕ್ಷನ್ ಬರುತ್ತೆ, MP ಎಲೆಕ್ಷನು, MLA ಎಲೆಕ್ಷನು ಇದೆಲ್ಲ ಬರ್ತಾನೆ ಇರುತ್ತೆ. ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಮನೇಲಿ ಯಾರಾದ್ರೂ ನಿಮ್ಮ ಅಣ್ಣ ಅಥವಾ ಯಾರಾದ್ರೂ 18 ವರ್ಷಕ್ಕೆ ಮೇಲ್ಪಟ್ಟವ್ರಿದ್ರೆ ಅವ್ರೇನ್ ಮಾಡ್ತಿರ್ತಾರೆ, ಓಟ್ ಹಾಕಕ್ ಹೋಗ್ತಾರಲ್ವಾ? ಏನ್ ಎತ್ಕೊಂಡು ಹೋಗ್ತಾರೆ ಓಟ್ ಹಾಕಕ್ ಹೋಗ್ಬೇಕಾದ್ರೆ? ಆಧಾರ್ ಕಾರ್ಡು, ಯಾವುದೋ ಒಂದು ಗೌರ್ಮೆಂಟ್ ಇದರಿಂದ ಅನುಮತಿ ಪಡೆದಂತ ಒಂದು ಗುರುತಿನ ಚೀಟಿನ ಎತ್ಕೊಂಡು ಹೋಗ್ತಾರೆ. ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಅಲ್ವಾ? ಈಗ ಏನಕ್ಕೆ ಹೋಗ್ತಾರೆ ಅವರು? ಮತವನ್ನ ಹಾಕಕ್ ಹೋಗ್ತಾರೆ. ಯಾಕೆ ಮತವನ್ನ ಹಾಕ್ಬೇಕು ಅವರು? ಒಬ್ಬ ನಿರ್ದಿಷ್ಟ, ಅಂದ್ರೆ ಆ ಒಂದು ಚುನಾವಣೆಗೆ ನಿಂತ ನಿರ್ದಿಷ್ಟವಾದಂತ ಒಂದು ತಮಗೆ ಇಷ್ಟವಾದಂತ ಒಂದು ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಲಿಕ್ಕೋಸ್ಕರ, ಹೌದಲ್ವಾ? ನಿಮ್ಮಲ್ಲೂ ಸಹ ಏನ್ ಮಾಡಿದ್ರೆ, ಇಷ್ಟೊಂದು ಜನ ನಿಂತಿದ್ದೀರಾ 6ನೇ ತರಗತಿಯಿಂದ 5ನೇ ತರಗತಿಯಿಂದ 6ನೇ ತರಗತಿಯಿಂದ 7, 8, 9, 10ರಿಂದ ಇಬ್ಬಿಬ್ರು ಏನ್ ಮಾಡಿದೀರಾ, 2 ಪಕ್ಷಗಳು ಮಾಡ್ಕೊಂಡು ಇಬ್ಬಿಬ್ರು ನಿಂತಿದ್ದೀರಾ. 2 ಪಕ್ಷಕ್ಕೂ ಇಬ್ರು, ಅಂದ್ರೆ ಒಬ್ರು ಯಾವ್ದು ಪಕ್ಷ, ಪರಿಸರ ಪಕ್ಷ ಮತ್ತು ಇನ್ನೊಂದು ಶಿಕ್ಷಣ ಪಕ್ಷ, ಇನ್ನೊಂದು ಸ್ವತಂತ್ರ ಅಭ್ಯರ್ಥಿ ಅನ್ಕೊಂಡು ನಿಂತಿದ್ದೀರಾ, ಹೌದಲ್ವಾ? ನೀವೇನ್ ಮಾಡ್ಬೇಕಾಗಿದೆ, ಈಗ ಪ್ರಚಾರ ಮಾಡ್ಬೇಕು, ಮತ್ತೆ ಮತವನ್ನ ಪಡಿಬೇಕು. ನಿಮ್ ಕಡೆ ಅವರನ್ನ ನೀವು ಆಕರ್ಷಿಸ್ಬೇಕು. ನಿಮ್ಮ ಕಡೆ ನೀವು ಮತವನ್ನ ಹಾಕುವ ಹಾಗೆ ಮಾಡ್ಬೇಕು. ಮತವನ್ನ ಹಾಕುವ ಹಾಗೆ ಮಾಡ್ಲಿಕ್ಕೆ ನೀವು ಅವರಿಗೆ ಕೆಲವೊಂದು ಏನ್ ಮಾಡ್ಬೇಕು, ನೀವು ನಾಯಕರಾಗಿ ಆಯ್ಕೆ ಆದ್ಮೇಲೆ ಏನೇನ್ ಮಾಡ್ತೀರಾ ಅನ್ನೋದನ್ನ ಹೇಳ್ಬೇಕು. ಮತ್ತೆ ಸುಮ್ನೆ ಹೇಳಿ ಕುತ್ಕೊಳ್ಳೋದಲ್ಲ, ಅದನ್ನ ಆಯ್ಕೆ ಆದ್ಮೇಲೆ ಏನ್ ಮಾಡ್ಬೇಕು ಅದನ್ನೆಲ್ಲ ನೆರವೇರಿಸ್ಕೊಡ್ಬೇಕಾಗುತ್ತೆ, ಹೌದಲ್ವಾ? ಅದು ನಿಮ್ಮ ಜವಾಬ್ದಾರಿ. ನೀವು ಇದನ್ನೆಲ್ಲ ಮಾಡ್ತೀರ ಅನ್ಕೊಂಡು ಅವ್ರೇನ್ ಮಾಡ್ತಾರೆ, ಓಟನ್ನ ಹಾಕಿರ್ತಾರೆ, ನೀವು ಅದನ್ನೆಲ್ಲ ನೆರವೇರಿಸಿಕೊಡ್ಬೇಕಾಗುತ್ತೆ ಅಲ್ವಾ? ಹೀಗೇನೆ ನಮ್ಮ ದೇಶದಲ್ಲೂ ಸಹ ಏನಿದೆ, ಒಂದು ಮಂತ್ರಿ ಮಂಡಲ ಅನ್ನೋದಿದೆ. ಅದೇ ಒಂದು ಮಾದರಿಯಲ್ಲಿ ಮಂತ್ರಿ ಮಂಡಲವನ್ನು ಇಲ್ಲೂ ಸಹ ರಚನೆ ಮಾಡ್ತೀವಿ ನಾವು ಎಲೆಕ್ಷನ್ ಮುಖಾಂತರ. ಯಾಕಂದ್ರೆ ಈ ಒಂದು ಶಾಲೆಯ ಎಲ್ಲ ಆಡಳಿತ, ಅಂದ್ರೆ ಒಂದು ವಿದ್ಯಾರ್ಥಿಗಳ ಒಂದು ಆಡಳಿತ ಚೆನ್ನಾಗಿ ನಡೀಲಿ, ಶಿಸ್ತುಬದ್ಧವಾಗಿ ನಡೀಲಿ, ಎಲ್ಲ ಕಾರ್ಯಕ್ರಮಗಳು
ಅಚ್ಚುಕಟ್ಟಾಗಿ ಆಯೋಜನೆ ಆಗಲಿ, ಗಲಾಟೆ ನಿಯಂತ್ರಣ ಆಗಲಿ, ಸ್ವಚ್ಛತೆ ಕಾಪಾಡ್ಕೊಳ್ಳಿ, ಮತ್ತೆ ಓದೋದ್ರಲ್ಲಿ ಮುಂದೆ ಬರಲಿ. ಎಲ್ಲ ದೃಷ್ಟಿಯಿಂದ ಏನು ಮಾಡ್ತಾ ಇದ್ದಾರೆ, ಒಬ್ಬೊಬ್ಬ ಮಂತ್ರಿಗಳನ್ನ ಆಯ್ಕೆ ಮಾಡಿ ಮಂತ್ರಿ ಮಂಡಲವನ್ನು ರಚನೆ ಮಾಡ್ತಾರೆ. ಅದನ್ನು ನಾವೆಲ್ಲರೂ ಆ ಮಂತ್ರಿಗಳು ಹೇಳಿದಾಗ ನಾವೆಲ್ಲ ಏನು ಮಾಡಬೇಕು, ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಜೊತೆಗೆ ಯಾರು ಮಂತ್ರಿಗಳಾಗಿ ಆಯ್ಕೆ ಆಗಿರ್ತಿರಲ್ಲ ಅವ್ರೇನು ಮಾಡಬೇಕು, ನಿಮಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನ ಮಾಡಬೇಕು. ಆಯ್ತಾ? ವಿದ್ಯಾರ್ಥಿಗಳೇ, ಈ ವರ್ಷ ಅಂದರೆ 24-25ನೇ ಸಾಲಿನ ಈ ಒಂದು ಶಾಲಾ ಸಂಸತ್ತು ಅನ್ನೋ ಒಂದು ಈ ಒಂದು ಚುನಾವಣೆ ಏನಿದೆ, ಪಾರ್ಲಿಮೆಂಟ್, ನಮಗೆ ಒರಿಜಿನಲ್ ಆಗಿ ಹೇಳಬೇಕಾದ್ರೆ ಪಾರ್ಲಿಮೆಂಟ್ ಅಂದ್ರೆ ಹೇಗಿರುತ್ತೆ, ಅಲ್ಲಿ ಎಷ್ಟು ಸದಸ್ಯರು ಇರ್ತಾರೆ, ಎಷ್ಟು ಮಂತ್ರಿಗಳು ಬರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್, ಅವೆಲ್ಲ ನಿಮಗೆ ಸಮಾಜ ಪಾಠದಲ್ಲಿ ಹೇಳ್ತಾ ಇರ್ತಾರೆ. ಆ ಥರ ನಮ್ಮ ಒಂದು ಶಾಲೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋದೇ ಈ ಶಾಲಾ ಸಂಸತ್ತು. ಅವುಗಳ ಪರಿಚಯ ನಿಮ್ಗಾಗತ್ತೆ ಈ ಒಂದು ಚುನಾವಣೆಯಲ್ಲಿ. ಎಲ್ಲರಿಗೂ ಆ ಒಂದು ಭಗವಂತ ಚೆನ್ನಾಗಿ ನಿರ್ವಹಿಸಿಕೊಡುವಂತಹ ಸಮಯ ಮತ್ತು ಶಕ್ತಿ ಎರಡೂ ನಿಮಗೆ ಕೊಡ್ಲಿ. ಅದ್ರ ಜೊತೆಗೆ ಹಾಗೆ ಚೆನ್ನಾಗಿ ವಿದ್ಯಾಭ್ಯಾಸದ ಕಡೆನೂ ಕೂಡ ನೀವು ಗಮನ ಹರಿಸ್ಬೇಕು. ಯಾರ್ಯಾರು ಯಾವ್ಯಾವ ಮಂತ್ರಿ ಸ್ಥಾನಕ್ಕೆ ಬರ್ತೀರಾ, ಇವಾಗೆಲ್ಲ ಚುನಾವಣೆ ಹೇಗೆ ನಡೆಯುತ್ತೆ ಅಂತ ಟಿವಿನಲ್ಲಿ ನೋಡ್ತಾ ಇದ್ರಿ, ಬಿಟ್ರೆ ಇನ್ನೆಲ್ಲೂ ನೋಡ್ಲಿಕ್ಕೆ ಚಾನ್ಸ್ ಇರಲಿಲ್ಲ. ಅದು ಎಕ್ಸ್ಪೀರಿಯನ್ಸ್ ನಿಮ್ಗಿಲ್ಲ ಆಗುತ್ತೆ. ಸ್ವತಃ ನೀವೇ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಇವಾಗ ಪಂಚಾಯತ್ ನಡೆಯುವಂಥ ಗ್ರಾಮ ಪಂಚಾಯತ್ ಎಲೆಕ್ಷನ್, MP ಎಲೆಕ್ಷನ್, MLC ಎಲೆಕ್ಷನ್, ಈ ತರ ಎಲೆಕ್ಷನ್ಗಳು 4-5 ವಿಧದಲ್ಲಿ ಏನ್ ನಡೆಯುತ್ತೆ ಅವೆಲ್ಲ ನೀವು ಕೇಳಿರ್ತೀರಾ, ನೋಡಿರ್ತೀರಾ. ಅದು ಎಕ್ಸ್ಪೀರಿಯನ್ಸ್ ನಮ್ಗಿಲ್ಲ ಆಗತ್ತೆ ನಾಳೆ ಇದ್ದಾಚೆ. ಸೊ ಆ ತರ ನಿಮ್ಗೆ ಆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವ ರೀತಿ ಮಾಡೆಲ್ ಇರುತ್ತೆ, ಯಾವ ರೀತಿ ನಾವು ವೋಟ್ ಹಾಕ್ಬೇಕು, ಯಾವ ರೀತಿ ವೋಟಿಂಗ್ ಪ್ರೊಸೀಜರ್ ಏನಿರುತ್ತೆ, ಯಾವ್ದಾದ್ಮೇಲೆ ಯಾವ್ದು ಅಂತ ಹಂತ ಹಂತವಾಗಿ ನಮ್ಮ ಶಾಲಾ ಸಮಾಜ ಶಿಕ್ಷಕರಾದಂತಹ ಆಕಾಶ್ ಸರ್ ಮತ್ತೆ ರಾಮಕೃಷ್ಣ ಸರ್ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಜ್ಞಾನದ ಅನುಗುಣವಾಗಿ ಎಲ್ಲರೂ ನಾಳೆ ಎಲೆಕ್ಷನ್ ಅಲ್ಲಿ ಕಾಂಪೀಟ್ ಮಾಡಿ ಸ್ಪರ್ಧಿಸ್ತಾ ಇದ್ದೀರಾ. ಆ ಭಗವಂತ ಎಲ್ಲರಿಗೂ ಗೆಲ್ಲೋ ಶಕ್ತಿನೂ ಕೊಡ್ಲಿ. ಸೊ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು. ನನ್ನ ಹೆಸರು ನೇಹಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಗುರುತು ಸ್ಟಾರ್ ಚಿಹ್ನೆ. ಅದಕ್ಕೆ ಮತವನ್ನು ನೀಡಿ ನನ್ನನ್ನು ಗೆಲ್ಲಿಸಿ. ಧನ್ಯವಾದಗಳು. ನಮಸ್ಕಾರಗಳು. ನನ್ನ ಹೆಸರು ಸಂಜಯ್. ನಾನು ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಪರಿಸರ ಪಕ್ಷದ ಮೂಲಕ 7ನೇ ತರಗತಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ. ಪರಿಸರ ಪಕ್ಷಕ್ಕೆ ಎಲ್ಲರೂ ಮತ ನೀಡಿ ಪರಿಸರ ಪಕ್ಷವನ್ನು ಗೆಲ್ಲಿಸಿ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪರಿಸರ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಹೆಸರು ಶಾಲಿನಿ. ಪರಿಸರ ಪಕ್ಷಕ್ಕೆ ಎಲ್ಲರೂ ಮತವನ್ನು ನೀಡಿ ಪರಿಸರ ಪಕ್ಷವನ್ನು ಗೆಲ್ಲಿಸಿಕೊಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕಾವ್ಯ. ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಚಿಹ್ನೆ ನವಿಲು. ನನ್ನ ಗುರುತಿಗೆ ಮತವನ್ನು ಹಾಕಿ ನನ್ನನ್ನು ಗೆಲ್ಲಿಸಿ. ಧನ್ಯವಾದಗಳು. ಶಿಕ್ಷಣ ಪಕ್ಷದ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಉಮಾ. ನಾನು ಶಿಕ್ಷಣ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದೇನೆ. ಎಲ್ಲರೂ ಶಿಕ್ಷಣ ಪಕ್ಷಕ್ಕೆ ಮತ ನೀಡಿ ಶಿಕ್ಷಣ ಪಕ್ಷವನ್ನು ಜಯಶಾಲಿಯಾಗಿ ಮಾಡಿ. ಧನ್ಯವಾದಗಳು.
ಇಲ್ಲಿ ಎದ್ದು ಬಾ. ದಂಡ ಎಪಿ 8745 ರೋಡ್ ಹಾಕಿದ್ದಕ್ಕೆ ಸಂತೋಷ ಆಯ್ತು ಸರ್. ಎಲ್ಲ 18 ವರ್ಷ 19 ವರ್ಷ ತುಂಬಿದವ್ರು ಆಗ್ತಾರೆ ಸರ್. ಈ ವರ್ಷ ಚಿಕ್ಕ ಮಕ್ಳು ಹೋಗಿರಲ್ಲ ಸರ್, ಅದು ಸಂತೋಷ ಆಯ್ತು. ಯಶಸ್ವಿಯಾಗಿ ಮತದಾನ ಅನ್ನುವಂಥದ್ದು ನಡೆದಿದೆ. ಈಗ ಅದರ ಒಂದು ಫಲಿತಾಂಶ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪರಿಸರ ಪಕ್ಷ ಅಂತೇಳಿ ಪ್ರತಿಯೊಂದು ತರಗತಿಯಿಂದ ಒಬ್ಬೊಬ್ಬರು ಕಂಟೆಸ್ಟ್ ಮಾಡಿದ್ರು. ಶಿಕ್ಷಣ ಪಕ್ಷದಿಂದ ಅವರು ಕಂಟೆಸ್ಟ್ ಮಾಡಿದ್ರು. ಹಾಗೆ ಸ್ವತಂತ್ರ ಅಭ್ಯರ್ಥಿ ಅಂತೇಳಿ ಅವರು ಸಹ ಪ್ರತಿಯೊಂದು 6 ಕ್ಷೇತ್ರಗಳಿಂದ ಅಂದ್ರೆ 5ರಿಂದ 10ರ ತರಗತಿ 6 ಕ್ಷೇತ್ರಗಳಿಂದ ಸ್ಪರ್ಧಿಸಿರ್ತಾರೆ. ಅದರಲ್ಲಿ ಪರಿಸರ ಪಕ್ಷದಿಂದ 5ನೇ ತರಗತಿಯ ಆ ಒಂದು ಕ್ಷೇತ್ರದಿಂದ ಮೌನಿಕಾ ಪರಿಸರ ಪಕ್ಷದಿಂದ ಅಭ್ಯರ್ಥಿಯಾಗಿದ್ರು. ಶಿಕ್ಷಣ ಪಕ್ಷದಿಂದ ವಿಜಯಲಕ್ಷ್ಮಿ ಅಭ್ಯರ್ಥಿಯಾಗಿದ್ರು. ಸ್ವತಂತ್ರ ಅಭ್ಯರ್ಥಿಯಾಗಿ ಅಫೀಫಾ ಸ್ಪರ್ಧೆಯಾಗಿರ್ತಾರೆ. ಇದರಲ್ಲಿ ಒಟ್ಟು 30 ಜನ ಮತದಾರರು ಇದ್ರು. ಒಟ್ಟು 30 ಜನ ಮತದಾರರಲ್ಲಿ 29 ಮತದಾನ ಆಗಿರುವಂತದ್ದು. ಆದ್ರೆ 29 ಮತದಾನದಲ್ಲಿ 7 ಮತಗಳು ವ್ಯರ್ಥವಾಗಿದ್ದಾವೆ. ಅಂದ್ರೆ ಈ 3 ಅಭ್ಯರ್ಥಿಗಳಿಗೆ ಬದಲಾಗಿ ಬೇರೆ ಅಭ್ಯರ್ಥಿಗೆ ವೋಟ್ ಅನ್ನ ಮಾಡಿರೋದ್ರಿಂದ 7 ಮತಗಳು ವ್ಯರ್ಥವಾಗಿದ್ದಾವೆ. ಒಟ್ಟು 22 ಮತಗಳು ಚಲಾವಣೆಗೊಂಡಿದ್ದಾವೆ. ಈ 22 ಮತಗಳಲ್ಲಿ 14 ಮತಗಳನ್ನ ಮೌನಿಕಾರವರು ಪಡ್ಕೊಂಡು ಜಯಶೀಲರಾಗಿದ್ದಾರೆ. ಶಿಕ್ಷಣ ಪಕ್ಷದಿಂದ ವಿಜಯಲಕ್ಷ್ಮಿ 3 ಮತಗಳು ಪಡ್ಕೊಂಡಿದ್ದಾರೆ. ಹಾಗೇನೆ ಸ್ವತಂತ್ರ ಅಭ್ಯರ್ಥಿಯಾಗಿರುವಂತಹ ಅಫೀಫಾರವರು ಒಟ್ಟು 5 ಮತಗಳನ್ನ ಪಡ್ಕೊಂಡಿದ್ದಾರೆ. ಹಾಗೇನೆ ಮತ್ತೊಂದು 2ನೇ ಲೋಕಸಭಾ ಕ್ಷೇತ್ರ 6ನೇ ತರಗತಿ ಪರಿಸರ ಪಕ್ಷದಿಂದ ಇಂದ್ರಾಣಿ, ಶಿಕ್ಷಣ ಪಕ್ಷದಿಂದ ಮಮ್ಮಿರಾಜು, ಹಾಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನೇಹಾ ಎಸ್ ಗೌಡ ಸ್ಪರ್ಧೆಗಳಾಗಿದ್ರು. ಇದರಲ್ಲೂ 62 ಜನ ಒಟ್ಟು ಮತದಾರರಿದ್ರು. ಒಟ್ಟು ಮತದಾನ ಆಗಿರುವಂತದ್ದು 39. ಬಟ್ ಇದರ ಈ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲೂ ಸಹ ಏನಾಗಿದೆಯಪ್ಪ ಅಂದ್ರೆ 5 ಮತಗಳು ವ್ಯರ್ಥವಾಗಿದ್ದಾವೆ, ವೇಸ್ಟ್ ಆಗಿದೆ. ಕಾರಣ ಬೇರೆ ಅಭ್ಯರ್ಥಿಗಳಿಗೆ ಮತವನ್ನ ಚಲಾಯಿಸಿದ್ರಿಂದ. ಹಾಗಾಗಿ ಒಟ್ಟು ಮತದಾನ ನಡೆದಿರುವಂತದ್ದು 34. ಇದರಲ್ಲಿ ಪರಿಸರ ಪಕ್ಷದಿಂದ ಸ್ಪರ್ಧಿಸಿದಂತ ಇಂದ್ರಾಣಿಯವರು ಒಟ್ಟು 23 ಮತಗಳನ್ನ ಪಡ್ಕೊಂಡು ಜಯಶೀಲರಾಗಿದ್ದಾರೆ. ಶಿಕ್ಷಣ ಪಕ್ಷದಿಂದ ಸ್ಪರ್ಧಿಸಿದಂತ ಮುನಿರಾಜು 8 ಮತಗಳನ್ನ ಪಡ್ಕೊಂಡಿದ್ದಾರೆ. ನೇಹಾ ಎಸ್ ಗೌಡ ಅವರು 3 ಮತಗಳನ್ನ ಪಡ್ಕೊಂಡಿದ್ದಾರೆ. ಮತ್ತೊಂದು ವಿಧಾನಸಭಾ ಕ್ಷೇತ್ರ 7th ಸ್ಟ್ಯಾಂಡರ್ಡ್ ಪರಿಸರ ಪಕ್ಷದಿಂದ ಸಂಜು, ಶಿಕ್ಷಣ ಪಕ್ಷದಿಂದ ಯಶಸ್ವಿನಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಸಹನಾ ಸ್ಪರ್ಧಿಸಿದ್ರು. ಇಲ್ಲಿ ಸಹ ಒಟ್ಟು 21 ಮತದಾರರಿದ್ರು. ಇದರಲ್ಲಿ ಒಟ್ಟು ಚಲಾವಣೆಗೊಂಡಿರುವಂತಹ ಮತಗಳು 27. ಅದರಲ್ಲಿ ಪರಿಸರ ಪಕ್ಷದಿಂದ ಸಂಜು ಸ್ಪರ್ಧಿಸಿದ್ರು. ಅವರು ಒಟ್ಟು 29 ಮತಗಳನ್ನು ಪಡ್ಕೊಂಡು ಜಯಶೀಲರಾಗಿದ್ದಾರೆ. ಶಿಕ್ಷಣ ಪಕ್ಷದಿಂದ ಯಶಸ್ವಿನಿ ಕೇವಲ 2 ಮತಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ ಸ್ವತಂತ್ರ ಅಭ್ಯರ್ಥಿ ಆಗಿರುವಂತಹ ಸಹನಾ 4 ಮತಗಳನ್ನ ಪಡ್ಕೊಂಡಿದ್ದಾರೆ.
ಮತ್ತೊಂದು ಲೋಕಸಭಾ ಕ್ಷೇತ್ರ 8th ಸ್ಟ್ಯಾಂಡರ್ಡ್. ಸೊ ಪರಿಸರ ಪಕ್ಷದಿಂದ ಪ್ರಿಯಾಂಕಾ, ಶಿಕ್ಷಣ ಪಕ್ಷದಿಂದ ಕಾವ್ಯಶ್ರೀ, ಹಾಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಆಕಾಶ್ ಪಿ ಸ್ಪರ್ಧಿಸಿದ್ರು. ಇಲ್ಲೂ ಈ ಕ್ಷೇತ್ರದಿಂದಲೂ ಸಹ ಒಟ್ಟು 35 ಮತದಾರರಿದ್ದು ಅದರಲ್ಲಿ ಚಲಾವಣೆಗೊಂಡಿರುವಂತಹ ಮತಗಳು 32. ಇದರಲ್ಲಿ ಪರಿಸರ ಪಕ್ಷದಿಂದ ಪ್ರಿಯಾಂಕಾ ಒಟ್ಟು 11 ಮತಗಳನ್ನ ಪಡ್ಕೊಂಡಿದ್ದಾರೆ. ಶಿಕ್ಷಣ ಪಕ್ಷದಿಂದ ಕಾವ್ಯಶ್ರೀ 7 ಮತಗಳನ್ನ ಪಡ್ಕೊಂಡಿದ್ದಾರೆ. ಸ್ವತಂತ್ರ ಅಭ್ಯರ್ಥಿ ಆಗಿರುವಂತಹ ಆಕಾಶ್ ಪಿ ಒಟ್ಟು 15 ಮತಗಳನ್ನ ಪಡ್ಕೊಂಡು ಜಯಶೀಲರಾಗಿದ್ದಾರೆ. ಲೋಕಸಭಾ ಕ್ಷೇತ್ರ 9ನೇ ತರಗತಿ. ಇದು ಒಟ್ಟು ಮತದಾರರು 46, ಅದರಲ್ಲಿ ಚಲಾವಣೆಗೊಂಡಿರುವಂತಹ ಮತಗಳು 39. ಇದರಲ್ಲೂ ಪರಿಸರ ಪಕ್ಷದಿಂದ ಹರ್ಷಿತಾ, ಶಿಕ್ಷಣ ಪಕ್ಷದಿಂದ ವರ್ಷಿಣಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಯಶವಂತ ಸ್ಪರ್ಧಿಸಿದ್ರು. ಇದರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿರುವಂತಹ ಯಶವಂತ್ 6 ಮತಗಳನ್ನ ಪಡ್ಕೊಂಡಿದ್ದಾರೆ. ಶಿಕ್ಷಣ ಪಕ್ಷದಿಂದ ಸ್ಪರ್ಧಿಸಿದಂತಹ ವರ್ಷಿಣಿ 11 ಮತಗಳನ್ನು ಪಡ್ಕೊಂಡಿದ್ದಾರೆ. ಪರಿಸರ ಪಕ್ಷದಿಂದ ಹರ್ಷಿತರವರು 22 ಮತಗಳನ್ನ ಪಡ್ಕೊಂಡು ಜಯಶೀಲರಾಗಿದ್ದಾರೆ. ಇನ್ನ ಕೊನೆಯ ಲೋಕಸಭಾ ಕ್ಷೇತ್ರ 10ನೇ ತರಗತಿ. ಇದರಲ್ಲಿ ಒಟ್ಟು ಮತದಾರರು 47, ಚಲಾವಣೆಗೊಂಡಿರುವಂತಹ ಮತಗಳು 43. ಬಟ್ ಇದರಲ್ಲಿ 1 ಮತ ವೇಸ್ಟ್ ಆಗಿದೆ. ಅವರು ಸಹ ಬೇರೆಯವರ ಹೆಸರುಗಳಿಗೆ ಹಾಕಿರೋದ್ರಿಂದ 43 ಮತಗಳ ಚಲಾವಣೆ ಆಗ್ತಾ ಹೋಗ್ತೀವಿ. ಇದರಲ್ಲಿ ಪರಿಸರ ಪಕ್ಷದಿಂದ ಶಾಲಿನಿ, ಶಿಕ್ಷಣ ಪಕ್ಷದಿಂದ ಉಮಾ, ಹಾಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಾವ್ಯ ಪ್ರತಿನಿಧಿಸಿದರು. ಅದರಲ್ಲಿ ಕಾವ್ಯ ಸ್ವತಂತ್ರ ಅಭ್ಯರ್ಥಿ 3 ಮತಗಳನ್ನ ಪಡ್ಕೊಂಡಿದ್ದಾರೆ. ಪರಿಸರ ಪಕ್ಷದಿಂದ ಶಾಲಿನಿ 18 ಮತಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ ಶಿಕ್ಷಣ ಪಕ್ಷದಿಂದ ಉಮಾ 21 ಮತಗಳನ್ನು ಪಡ್ಕೊಂಡು ಜಯಶೀಲರಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣೆಯಲ್ಲಿ ಜಯಶೀಲರಾಗಿದ್ದರು. ಅವರೆಲ್ಲರಿಗೂ ಸಹ ಅಭಿನಂದನೆಗಳು. ಈ ಪಕ್ಷ ಮತ್ತೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ಕಂಟೆಸ್ಟ್ ಮಾಡಿದಂತವರುಗಳಲ್ಲಿ ಪರಿಸರ ಪಕ್ಷದಿಂದ ಒಟ್ಟು 4 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ಶಿಕ್ಷಣ ಪಕ್ಷದಿಂದ 1 ಜಯಶೀಲರಾಗಿದ್ದಾರೆ. ಹಾಗೆಯೇ ಸ್ವತಂತ್ರ ಅಭ್ಯರ್ಥಿ ಕಂಟೆಸ್ಟ್ ಮಾಡಿದ್ರು, ಅವರಲ್ಲೂ ಸಹ 1 ಜಯಶೀಲರಾಗಿದ್ದಾರೆ. ಇಲ್ಲಿ ಪರಿಸರ ಪಕ್ಷ 4 ಸೀಟ್ಗಳನ್ನ ಗೆದ್ದಿರುವುದರಿಂದ ಪಕ್ಷಕ್ಕೆ ಸರ್ಕಾರವನ್ನ ರಚನೆಯನ್ನ ಮಾಡಿಕೊಳ್ಳುವಂತಹ ಅಧಿಕಾರವನ್ನ ನೀಡಲಾಗ್ತಾ ಇದೆ. ಇಲ್ಲಿ ಮತ್ತೊಂದು ಶಿಕ್ಷಣ ಪಕ್ಷ ಮತ್ತೆ ಸ್ವತಂತ್ರ ಅಭ್ಯರ್ಥಿಗಳು ಈಕ್ವಲ್ ಆಗಿರೋದ್ರಿಂದ ಒಂದೊಂದು ಕ್ಷೇತ್ರಗಳಿಂದ ಮಾತ್ರ ಗೆದ್ದಿರೋದ್ರಿಂದ ವಿರೋಧ ಪಕ್ಷವಾಗಿ ಬರ್ಕೊಳ್ಬೇಕು ಅಂತಂದ್ರೆ ಶಿಕ್ಷಣ ಪಕ್ಷದವರು ಹೊಂದಿರುವಂತಹ ಸ್ವತಂತ್ರ ಅಭ್ಯರ್ಥಿಯನ್ನ ಮನವೊಲಿಸಿ ನಿಮ್ಮ ಕಡೆಗೆ ಅವರು ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಏನಾರ ಹೇಳ್ತು ಅಂತಂದ್ರೆ ಶಿಕ್ಷಣ ಪಾರ್ಟಿಯವರು ವಿರೋಧ ಪಕ್ಷವಾಗಿ ಕಾರ್ಯವನ್ನ ನಿರ್ವಹಿಸಬಹುದು. ಇದೆಯಾ 4 ಸೀಟುಗಳನ್ನ ಗೆದ್ದಿರುವಂತಹ ಪರಿಸರ ಪಕ್ಷ ರೂಲಿಂಗ್ ಪಾರ್ಟಿ ಆಗುತ್ತೆ, ಅಂದ್ರೆ ಆಡಳಿತ ಪಕ್ಷ ಆಗುತ್ತೆ. ಹಾಗೇನೆ ಮತ್ತೆ ಶಿಕ್ಷಣ ಪಕ್ಷ ಒಂದೇ ಕ್ಷೇತ್ರವನ್ನ ಗೆದ್ದಿರೋದ್ರಿಂದ ಮತ್ತೆ ಸ್ವತಂತ್ರ ಅಭ್ಯರ್ಥಿಯು ಸಹ ಒಬ್ಬರೇ ಗೆದ್ದಿರೋದ್ರಿಂದ ಅಲ್ಲಿ ಈಕ್ವಲ್ ಆಗಿದೆ. ಹಾಗಾಗಿ ಸ್ವತಂತ್ರ ಅಭ್ಯರ್ಥಿ ಏನಾದ್ರೂ ಸಹ ನಿಮ್ಮ ಪಕ್ಷಕ್ಕೆ ಏನಾದ್ರು ಸಹ ಸಪೋರ್ಟ್ ಮಾಡ್ತೀನಿ ಏನಾದ್ರು ಸಹ ಅಂತಂದ್ರೆ ಅದಕ್ಕೆ ನಿಮ್ಗೆ 2 ಕ್ಷೇತ್ರಗಳಿಗೆ ಯಾಕಂದ್ರೆ 2 ಅಭ್ಯರ್ಥಿಗಳು ಹೋಗ್ತಾರೆ. ಹಾಗಾಗಿ ನಿಮ್ದು ಬೆಳವಣಿಗೆ ಬರುತ್ತೆ. ಅವಾಗ ನಿಮ್ಮನ್ನ ಶಿಕ್ಷಣ ಪಕ್ಷವನ್ನ ಆಡಳಿತ ವಿರೋಧ ಪಕ್ಷ ಅಂತ ಹೇಳಿ ಘೋಷಣೆಯನ್ನ ಮಾಡಬಹುದು. ಅದನ್ನ ಆಫ್ಟರ್ ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ಬಂದು ಹೇಳಿದ್ರೆ ನಾವು ಅದನ್ನ ಇದು ಮಾಡ್ಕೊಡ್ತೀವಿ. ಈಗ ಜಯಶೀಲರಾಗಿರುವಂತವ್ರುಗಳು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಾಗತ್ತೆ. ಆಮೇಲೆ ಇವ್ರುಗಳಿಗೆ ಖಾತೆ ಹಂಚಿಕೆಯನ್ನ ನಾವು ಮಾಡ್ತಾ ಹೋಗ್ತೀವಿ. ಖಾತೆ ಹಂಚಿಕೆಯನ್ನ ನಾವು ಅವರಿಗೆ ಅವರ ಪಾರ್ಟಿಯ ಅಧ್ಯಕ್ಷರ ಕಡೆ ಅವ್ರಿಗೆ ಯಾವ ಖಾತೆಗಳಿದೆ ಅಂತೇಳಿ ಅವ್ರಿಗೆ ಲಿಸ್ಟ್ ಅನ್ನ ಕೊಡ್ತೀವಿ. ಅದರಲ್ಲಿ ಅವರು ಯಾರಿಗೆ ಯಾವ ಖಾತೆಗಳನ್ನ ಕೊಡ್ಬೇಕು ಅಂತ ಅನ್ಸುತ್ತೋ ಅವರು ಆ ಖಾತೆಗಳನ್ನ
ಹಂಚಿಕೆ ಮಾಡ್ಕೊಂಡು ನಿರ್ಧಾರವನ್ನು ಮಾಡ್ಕೋಬೋದನ್ನ ಕೇಳ್ಕೊಂಡ್ರೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಅವರಿಗೆ ಖಾತೆಗಳನ್ನ ಹಂಚಿಕೆಯನ್ನ ಮಾಡ್ತೀವಿ. ಮೊದಲಿಗೆ ಮೋನಿಕಾ ಮೋನಿಕಾ ಎಂಬ ಹೆಸರಿನ ನಾನು 2024-25ನೇ ಸಾಲಿನ 5ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ವಿಜೇತರಾಗಿದ್ದು ಸಂಸದರ ಸ್ಥಾನವನ್ನು ಶಾಲಾ ಸರ್ಕಾರದ ನಿಯಮದ ಅನುಸಾರ ಕಾಯ ವಾಚ ಮನಸ ಪರಿಶುದ್ಧವಾಗಿ ಎಲ್ಲರನ್ನು ಸಮಾನವಾಗಿ ಕಾಣುತ್ತಾ ಶಾಲಾ ಸಂವಿಧಾನಕ್ಕೆ ಬದ್ಧರಾಗಿ ಶಾಲಾ ಪರಿಸರವನ್ನು ಉತ್ತಮವಾಗಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಥ್ಯಾಂಕ್ ಯು. ಇಂದ್ರಾಣಿ ಎಂಬ ಹೆಸರಿನ ನಾನು 2024-25ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ವಿಜೇತನಾಗಿದ್ದು ಸಂಸದರ ಸ್ಥಾನವನ್ನು ಶಾಲಾ ಸರ್ಕಾರದ ನಿಯಮದ ಅನುಸಾರ ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ಎಲ್ಲರನ್ನು ಸಮಾನವಾಗಿ ಕಾಡುತ್ತಾ ಶಾಲಾ ಸಂವಿಧಾನಕ್ಕೆ ಬದ್ಧರಾಗಿ ಶಾಲಾ ಪರಿಸರವನ್ನು ಉತ್ತಮವಾಗಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಥ್ಯಾಂಕ್ ಯು. ಎಂಬ ಹೆಸರಿನ ನಾನು 2024-25ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ವಿಜೇತನಾಗಿದ್ದು ಸಂಸದರ ಸ್ಥಾನವನ್ನು ಸರ್ಕಾರದ ನಿಯಮದ ಅನುಸಾರ ಕಾಯ ವಾಚ ಮನಸ ಪರಿಶುದ್ಧವಾಗಿ ಎಲ್ಲರನ್ನು ಸಮಾನವಾಗಿ ಕಾಣುತ್ತಾ ಶಾಲಾ ಸಂವಿಧಾನಕ್ಕೆ ಬದ್ಧನಾಗಿ ಶಾಲಾ ಪರಿಸರವನ್ನು ಉತ್ತಮವಾಗಿರುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಧನ್ಯವಾದಗಳು. ಆಕಾಶ್ ಎಂಬ ಹೆಸರಿನ ನಾನು 2024-25ನೇ ಸಾಲಿನ 2025ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ವಿಜೇತನಾಗಿದ್ದು ಸಂಸದರ ಸ್ಥಾನವನ್ನು ಶಾಲಾ ಸರ್ಕಾರದ ನಿಯಮದ ಅನುಸಾರ ಕಾಯ ವಾಚ ಮನಸ ಪರಿಶುದ್ಧವಾಗಿ ಎಲ್ಲರನ್ನು ಸಮಾನವಾಗಿ ಕಾಣುತ್ತಾ ಶಾಲಾ ಸಂವಿಧಾನಕ್ಕೆ ಬದ್ಧನಾಗಿ ಶಾಲಾ ಪರಿಸರವನ್ನು ಉತ್ತಮವಾಗಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಹರ್ಷಿತಾ ಎಂಬ ಹೆಸರಿನ ನಾನು 2024-25ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ವಿಜೇತನಾಗಿದ್ದು ಸಂಸದರ ಸ್ಥಾನವನ್ನು ಶಾಲಾ ಸರ್ಕಾರದ ನಿಯಮದ ಅನುಸಾರ ಕಾಯ ವಾಚ ಮನಸ ಪರಿಶುದ್ಧವಾಗಿ ಎಲ್ಲರನ್ನು ಸಮಾನವಾಗಿ ಕಾಣುತ್ತಾ ಶಾಲಾ
ಸಂವಿಧಾನಕ್ಕೆ ಬದ್ಧರಾಗಿ ಶಾಲಾ ಪರಿಸರವನ್ನು ಉತ್ತಮವಾಗಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಉಮಾ ಆರ್ ಎಂಬ ಹೆಸರಿನ ನಾನು 24-25ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ವಿಜೇತರಾಗಿದ್ದು ಸಂಸದರ ಸ್ಥಾನವನ್ನು ಪರಿಶುದ್ಧವಾಗಿ ಶಾಲಾ ಸರ್ಕಾರದ ನಿಯಮದ ಅನುಸಾರ ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ಎಲ್ಲರನ್ನೂ ಸಮನಾಗಿ ಕಾಣುತ್ತಾ ಶಾಲಾ ಸಂವಿಧಾನಕ್ಕೆ ಬದಲಾಗಿ ಶಾಲಾ ಪರಿಸರವನ್ನು ಉತ್ತಮವಾಗಿಸುತ್ತೇನೆ. ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಥ್ಯಾಂಕ್ ಯು. ಈ ಒಂದು ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಅನ್ನೋದು ಇಲ್ಲಿಗೆ ಮುಗಿಯುತ್ತೆ. ಬಟ್ ಇನ್ನೊಂದೆರಡು ಕಾರ್ಯಕ್ರಮ, ಒಂದೆರಡು ಅಂದ್ರೆ ನಾವು ಅದನ್ನ ಪೋಸ್ಟ್ ಅವ್ರಿಗೆ ಕೊಟ್ಕೊಳ್ತಾ ಹೋಗ್ತೀವಿ. ಯಾರು ಪ್ರಮಾಣ ವಚನ ಸ್ವೀಕರಿಸಿದಾರೋ, ಯಾರು ಗೆದ್ದಿದಾರೋ ಅವರಿಗೆ ಹುದ್ದೆಗಳನ್ನ ಕೊಡುವಂಥದ್ದು. ಸೊ ಅದನ್ನ ಅವರ ಅಧ್ಯಕ್ಷಗಳೇ ಕೊಟ್ಟು ಅವ್ರು ಯಾವ ಹುದ್ದೆಗಳನ್ನ ಆಯ್ಕೆಯನ್ನು ಮಾಡ್ಕೊಡ್ತಾರೋ ಆ ಹುದ್ದೆಗಳನ್ನ ಕೊಟ್ಟು ಇನ್ನ ಮುಂದಿನ ವರ್ಷದ ಮತ್ತೊಂದು ಎಲೆಕ್ಷನ್ ಬರುವವರೆಗೂ ಸಹ ಅವರು ಈ ಶಾಲೆಯ ಸಂಸದರಾಗಿ ಕಾರ್ಯವನ್ನ ಅವ್ರಿಗೆ ಯಾವ ಹುದ್ದೆಯನ್ನ ಬೇಕಿರ್ತೀವೋ ಆ ಹುದ್ದೆಯಲ್ಲಿ ಅವರು ಅಧಿಕಾರವನ್ನ ನಡೆಸ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಸೊ ಇನ್ನ ಪರಿಸರ ಪಕ್ಷ ಆಡಳಿತ ಪಕ್ಷವಾಗಿ ಇಲ್ಲಿ ಸರ್ಕಾರ ರಚನೆಯನ್ನ ಮಾಡ್ಕೊಳ್ಬೇಕು. ಪ್ಲಸ್ ನಾನು ಹೇಳ್ದಂಗೆ ವಿರೋಧ ಪಕ್ಷ ನೀವು ಮಾಡ್ಕೊಳ್ಬೇಕು, ವಿಶ್ವಣ ಪಕ್ಷ ನೀವು ಮಾಡ್ಕೊಳ್ಬೇಕು ಅಂತಂದ್ರೆ ಸುಂದರ ಅಭ್ಯರ್ಥಿಯನ್ನ ಮನವೊಲಿಸಿ ನಿಮ್ ಕಡೆ ನಿಮ್ಗೆ ಸಪೋರ್ಟ್ ಮಾಡೋದಾಯ್ತು ಅಂದ್ರೆ ನಿಮಗೆ ಅವಿರೋಧ ಪಕ್ಷ ಅಂತೇಳಿ ನಾವು ಡಿಕ್ಲೇರನ್ನ ಮಾಡ್ತಾ ಇರ್ತೀವಿ. ಸರಿ, ಇನ್ನ 3 ದಿನದಿಂದ ನಡೆದಂತ ಈ ಒಂದು ಶಾಲಾ ಸಂಸತ್ತಿನ ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಎಲ್ಲ ನಿಮಗೆ ಸಹಕರಿಸಿದ್ರು ಅಂತವರೆಲ್ಲರಿಗೂ ಸಹ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.